ಆತ್ಮೀಯ ವೀಕ್ಷಕರೇ, ಈ ವಿಡಿಯೋವನ್ನೊಮ್ಮೆ ಸಂಪೂರ್ಣವಾಗಿ ವೀಕ್ಷಿಸಿ ನೋಡಿ. वीडियो बनाते हो भाई साहब, बोलना एक बार जय श्री राम, जय श्री राम. नहीं बोलोगे? क्यों नहीं बोलोगे? वक्त जय श्री राम बोलने का भैया. जय श्री राम बोलो भाई. अरे भाई जय श्री राम बोल दो. अरे जाओ यार, अपना काम करो. क्यों? अरे भाई सुन, इधर देख, जय श्री राम बोलेगा तू 2-3 दिन में. वीडियो बनाते हो भाई साहब, बोलना एक बार जय श्री राम, जय श्री राम. नहीं बोलोगे? क्यों नहीं बोलोगे? वक्त जय श्री राम बोलने का भैया. जय श्री राम बोलो भाई. अरे भाई जय श्री राम बोल दो. अरे जाओ यार, अपना काम करो. क्यों? अरे भाई सुन, इधर देख. ಒಬ್ಬ ಹಿಂದೂ ಸಹೋದರ ಇಸ್ಲಾಂ ಧರ್ಮದ ಮತ್ತೊಬ್ಬ ಸಹೋದರನನ್ನು ಜೈ ಶ್ರೀರಾಮ್ ಹೇಳುವಂತೆ ಒತ್ತಾಯ ಮಾಡ್ತಾ ಇದ್ದಾನೆ. ಇದು ಉತ್ತರ ಪ್ರದೇಶದ ಆಗ್ರಾದಲ್ಲಿ ನಡೆದಂಥ ಒಂದು ಘಟನೆಯಾಗಿದೆ. ಭಾರಿ ವೈರಲ್ ಆಗಿದೆ. ನಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕ ಆಕ್ರೋಶಕ್ಕೂ ಕೂಡ ಗುರಿಯಾಗಿದೆ. ನನಗೆ ಇದನ್ನು ನೋಡಿ ನಗ್ಲಿಗೆ ಬರ್ತಾ ಇದೆ. ಯಾಕೆಂತಂದರೆ ಈ ರೀತಿಯ ಧರ್ಮ ಪ್ರಚಾರದ ಅಗತ್ಯ ಇದೆಯಾ? ಇದು ಯಾವ ಧರ್ಮದಲ್ಲಿ ಕಲಿಸ್ತಾ ಇದೆ? ಇಸ್ಲಾಂ ಧರ್ಮದಲ್ಲಿ ಕಲಿಸ್ತಾ ಇದೆಯಾ? ಇಲ್ಲ. ಹಿಂದೂ ಧರ್ಮದಲ್ಲಿ ಕಲಿಸ್ತಾ ಇದೆಯಾ? ಇಲ್ಲ. ಕ್ರಿಶ್ಚಿಯನ್ ಧರ್ಮದಲ್ಲಿ ಕಲಿಸ್ತಾ ಇದೆಯಾ? ಇಲ್ಲ. ಮತ್ಯಾವ ಧರ್ಮದಲ್ಲಿ ಕಲಿಸ್ತಾ ಇದೆ ಹೇಳಿ ನೋಡೋಣ. ನಮ್ಮ ಇಸ್ಲಾಂ ಧರ್ಮದ ಆದೇಶ ಪ್ರಕಾರ ಏನಿದೆ ಅಂತಂದರೆ, ಯಾರನ್ನೂ ಕೂಡ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಇಸ್ಲಾಮಿಗೆ ತರುವಂತಿಲ್ಲ. ಅವರವರ ಇಷ್ಟದ ಪ್ರಕಾರ ಅಧ್ಯಯನ ಮಾಡಿಕೊಂಡು ಬರುವುದಾದರೆ ಇಸ್ಲಾಂ ಅವರನ್ನು ಸ್ವಾಗತ ಮಾಡ್ತದೆ. ನನಗೆ ಇದರ ಬಗ್ಗೆ ಹೇಳಲಿಕ್ಕೆ ಇರುವ ವಿಷಯ ಏನು ಅಂತಂದರೆ, ಅವರವರ ಧರ್ಮದ ಆಚಾರ ವಿಚಾರಗಳನ್ನು ಅವರವರೇ ಮಾಡಬೇಕೇ ಹೊರತು ಇತರರಿಗೆ ಹೇರುವುದು ಅದು ಕೆಟ್ಟ ಕೆಲಸವಾಗಿದೆ, ಸಮಂಜಸವಲ್ಲ. ಅದು ಅತ್ಯಂತ ನೀಚ ಕೆಲಸವಾಗಿದೆ ಮತ್ತು ಕಾನೂನು ಅಪರಾಧವೂ ಕೂಡ ಆಗಿದೆ. ಆದ್ದರಿಂದ ಯಾವ ಧರ್ಮವೂ ಕೂಡ ಇದು ಕಲಿಸೋದಿಲ್ಲ, ಸಹಿಸೋದಿಲ್ಲ, ಪ್ರೋತ್ಸಾಹಿಸುವುದಿಲ್ಲ. ಆದ್ದರಿಂದ ನೀವು ಕೂಡ ಪ್ರೋತ್ಸಾಹಿಸಬಾರ್ದು, ಸಪೋರ್ಟ್ ಮಾಡಬಾರ್ದು. ಇನ್ಶಾ ಅಲ್ಲಾಹ್. ಓಕೆ.